ಮಕ್ಕಳಿಗೆ ಹೇಳ್ಕೊಡ್ತಿದ್ವಿ ಚಿಕ್ಕವರಿದ್ದಾಗ, ದೇವ್ರ ಹತ್ರ ಒಳ್ಳೆ ಬುದ್ಧಿ ಕೊಡಪ್ಪ ದೇವರೇ ಅಂತ. ಇದು ಒಂಥರ ಕಾಮನ್, ನಮಗೂ ಅದನ್ನೇ ಹೇಳ್ಕೊಟ್ಟಿದ್ದು. ಆಗ ನಮಗೆ ಕೆಟ್ಟದ್ದು ಮಾಡಬಾರ್ದು, ನಾವು ಕೆಟ್ಟದ್ರ ಕಡೆ ಗಮನ ಬರೋದು, ಇದೆಲ್ಲ ಕೆಟ್ಟದ್ದು, ಇದು ಮಾಡಬಾರ್ದು, ಒಳ್ಳೇದು ಮಾಡಬೇಕು. ಆ ಅಪೋಸಿಟ್ಟು, ಆ ಕಾನ್ಫ್ಲಿಕ್ಟಲ್ಲೇ ಆಲೋಚನೆ ಮಾಡೋ ಹಾಗಾಯಿತು. ದೇವರೇ ನನಗೆ ವಿವೇಕ ಕೊಡು, ನನಗೆ ಪ್ರಜ್ಞೆ ಕೊಡು, ನನ್ನ ಬುದ್ಧಿಯನ್ನು ಪ್ರಚೋದಿಸು, ನನ್ನ ಬುದ್ಧಿಯನ್ನು ಬೆಳೆಯೋ ಹಾಗೆ ಮಾಡು, ನನ್ನ ಬುದ್ಧಿಯಲ್ಲಿ ಒಂದು ಬೀಜ ಇದೆಯಲ್ಲ ಅದನ್ನು ಮೊಳಕೆ ಬರೋ ಹಾಗೆ ಮಾಡು, ಅಂಥ ಜ್ಞಾನ, ಅಂಥ ವಿದ್ಯೆ ನನಗೆ ಬೇಕು ಅಂತ ನಾವು ಕೇಳ್ಕೊಳ್ಳಿಲ್ಲ. ಅದು ಇವಾಗ ಎಜುಕೇಷನಲ್ಲಿ ಬೇಕಾಗಿರೋದು, ವಿವೇಕ ಜ್ಞಾನ. ಬುದ್ಧಿ ಇದೆ, ಇಂಟೆಲಿಜೆಂಟ್ ಕೋಶಂಟ್ ಹೈ ಇದೆ, ವಿವೇಕ ಇಲ್ಲ, ವಿಸ್ಡಮ್ ಇಲ್ಲ. ಅದು ನಿಜವಾದ ನಮ್ಮ ಸಾಮರ್ಥ್ಯ, ನಮ್ಮ ಬುದ್ಧಿ ಸಾಮರ್ಥ್ಯ ಅಲ್ಲ. ಆ ಪ್ರಪಂಚನ ನಮಗಿಷ್ಟ ಬಂದ ನೋಡೋದು ನಮ್ಮ ಬುದ್ಧಿ. ಪ್ರಪಂಚನ ಇರೋ ಹಾಗೆ ನೋಡಬೇಕಾದ್ರೆ ನಮ್ಮ ಸಾಮರ್ಥ್ಯದಿಂದ ನೋಡಬೇಕು, ಅದು ವಿವೇಕ. ನಾವು ಅಂದುಕೊಂಡ ಹಾಗೆ, ನಾವು ಕಲ್ಪಿಸ್ಕೊಂಡು ಆ ಪ್ರಪಂಚನ ಹಾಗೆ ನೋಡೋ ಹಾಗೆ ನಾವು ನೋಡಿ ಅದಿಲ್ಲ ಅಂತ ಬೇಸರಿಸ್ಕೊಳ್ತೀವಿ. ನಾನು ಅಂದ್ಕೊಂಡಂಗಿಲ್ಲ, ನಾನು ಅಂದ್ಕೊಂಡಂಗೆ ಆಗ್ತಾಯಿಲ್ಲ. ಆದರೆ ವಿವೇಕ ಇದ್ದರೆ ನಾವು ಪ್ರಪಂಚನ ಹೇಗಿದೆಯೋ ಹಾಗೆ ನೋಡ್ತೀವಿ, ನಾವು ನಮಗೆ ಬೇಕಾದಂಗಲ್ಲ. ಆ ವಿವೇಕ ಜ್ಞಾನ ನಿತ್ಯ ಅನಿತ್ಯವನ್ನು ದಾಟಿದ್ದು ಅದು ವಿವೇಕದಲ್ಲಿ ಬರುತ್ತೆ. ಈಗಿನ ಎಜುಕೇಷನ್ ಮಕ್ಕಳಿಗೆ ವಿವೇಕ ಕೊಡುವಂಥದ್ದಾಗಬೇಕು. ಅದಕ್ಕೆ ಗಾಯತ್ರಿ ಮಂತ್ರ ಚೆನ್ನಾಗಿ ಉಪದೇಶ ಮಾಡಬೇಕು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಧಿಯೋ ಯೋನ ಪ್ರಚೋದಯ, ಅದು ಅರ್ಥ. ಹೇಗೆ 5 ಇಂದ್ರಿಯಗಳನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಂಡು ಮನಸ್ಸು ಮತ್ತು ದೇಹವನ್ನು ಆಳೋದು ಹೇಗೆ ಅಂತ.